80ನೇ ವರ್ಷದ ಸ್ವಾತಂತ್ರ್ಯೋತ್ಸವ ಶುಭ ಕೋರಿದ ಕಾಲೇಜಿನ ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ಕೆಪಿ ಕೃಷ್ಣ. ಬಂಗಾರಪೇಟೆ ತಾಲೂಕು ಕಾಮಸಮುದ್ರ ಹೋಬಳಿ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಅಧ್ಯಕ್ಷತೆಯಲ್ಲಿ ಸರ್ಕಾರಿ ಪ್ರೌಢಶಾಲೆ ಕಾಲೇಜು ಆಯೋಜಿಸಲಾಗಿದ್ದ ಸ್ವಾತಂತ್ರ್ಯ ದಿನಾಚರಣೆಯು ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಸ್ವಾತಂತ್ರ್ಯ ಹೋರಾಟಗಾರರನ್ನು ಸ್ಮರಿಸಲು, ರಾಷ್ಟ್ರೀಯ ಏಕತೆಯನ್ನು ಬಲಪಡಿಸಲು ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಹಿಡಿಯಲು ಇರುವ ಅತ್ಯಂತ ಮಹತ್ವದ ರಾಷ್ಟ್ರೀಯ ಹಬ್ಬವಾಗಿದೆ ಎಂದು ಕಾಲೇಜಿನ ಉಪಾಧ್ಯಕ್ಷರು ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ಜಿಲ್ಲಾ ಅಧ್ಯಕ್ಷರು ಕೆಪಿ ಕೃಷ್ಣ ಹೇಳಿದರು. ತಾಲೂಕಿನ ಕಾಮಸಮುದ್ರ ಹೋಬಳಿಯ ಸರ್ಕಾರಿ ಪ್ರೌಢಶಾಲೆ ಮತ್ತು ಕಾಲೇಜು ಹಮ್ಮಿಕೊಂಡಿದ್ದ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಮಾತನಾಡಿದವರು, ಇಂದು ಭಾರತ ಮಾತೆಯು ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತವಾಗಿ 79 ವರ್ಷಗಳನ್ನು ಪೂರೈಸಿದ ಐತಿಹಾಸಿಕ ದಿನವಾಗಿದೆ. ಪೋಷಕರು ಖಾಸಗಿ ಶಾಲೆಗಳ ವ್ಯಾಮೋಹಕ್ಕೆ ಸಿಲುಕಿ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿಗಳನ್ನು ಕಡಿಮೆಗೊಳಿಸುತ್ತಿದ್ದಾರೆ. ದಯವಿಟ್ಟು ಪೋಷಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಸೇರಿಸಿ ಉನ್ನತ ಮಟ್ಟದ ವಿದ್ಯಾಭ್ಯಾಸವನ್ನು ನೀಡಿ ಎಂದು ಸಲಹೆ ನೀಡಿದರು. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹಾತ್ಮ ಗಾಂಧೀಜಿ, ಲಾಲ್ ಬಹದ್ದೂರ್ ಶಾಸ್ತ್ರಿ, ಸರ್ದಾರ್ ವಲ್ಲಭಾಯ್ ಪಟೇಲ್, ಸುಭಾಷ್ ಚಂದ್ರ ಬೋಸ್, ಜವಾಹರ್ ಲಾಲ್ ನೆಹರು, ಬಾಲಗಂಗಾಧರ್ ತಿಲಕ್ ಮಾನ್ಯರನ್ನು ಸ್ಮರಿಸಿದರು. ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಹರೀಶ್, ಉಪ ಪ್ರಾಂಶುಪಾಲರಾದ ನಯಾಜ್, ಉಪನ್ಯಾಸಕರಾದ ವೇದಾವತಿ, ಹಿರಿಯ ಶಿಕ್ಷಕರಾದ ನಾಗರಾಜಚಾರಿ, ನಿವೃತ್ತ ಉಪ ಪ್ರಾಂಶುಪಾಲರಾದ ಬಸವರಾಜಮ್ಮ, ಸಂಘಟನೆಯ ಮುಖ್ಯಸ್ಥರಾದ ಲಕ್ಕೆನಹಳ್ಳಿ ಅರುಣ್ ಪ್ರಸಾದ್, ಬ್ಯಾಟರಾಯಸ್ವಾಮಿ, ಜಗದೀಶ್ ಶೆಟ್ಟಿ, ಬಳ್ಳಾರಿ, ಐತಾಂಡಹಳ್ಳಿ ಮುನಿಯಪ್ಪ, ಕೋಲಾರ ಮುನಿರಾಜು, ಅರುಣ್, ಕೆಜಿಎಫ್ ಲವಕುಮಾರ್, ಕೆಜಿಎಫ್ ಪ್ರವೀಣ್, ಕಳವಂಚಿ ಶಂಕರ್ ಮೊದಲಾದವರು ಇದ್ದರು. ವಿದ್ಯಾಭ್ಯಾಸ ಮೇಲೆ ಫೋಕಸ್ ಮಾಡಬೇಕು, ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿ ಓದ್ಕೋಬೇಕು, ಚೆನ್ನಾಗಿ ಮುಂದುವರಿಸಬೇಕು. ಆ ಕಾರಣಕ್ಕಾಗಿ ನಾನು ಹೇಳ್ತಾ ಇರೋದೇನಪ್ಪ, ಈ ಸಂದರ್ಭದಲ್ಲಿ ದಿನ ಬೆಳಗ್ಗೆ ನಾವು ಬರೋದಿಲ್ಲ, ವರ್ಷಕ್ಕೊಂದು ಬಾರಿ ಆಗಸ್ಟ್ 15ಗೆ ನಾವೆಲ್ಲ ಸೇರಬೇಕು. ಜನವರಿ 26ಗೆ ಸ್ವಾತಂತ್ರ್ಯ ದಿನ ಬಂದಿತ್ತು. ನಿಜವಾಗ್ಲೂ ಸ್ವಾತಂತ್ರ್ಯ ಬಂದಿತ್ತು ನಮಗೆ ಜನವರಿ 26ಗೆ. ಇದು ನೀವು ತಿಳ್ಕೋಬೇಕು. ಒಂದ್ಸಲಿ ನೀವು ವಿಚಾರ ಮಾಡ್ಕೊಂಡು ತಿಳ್ಕೊಳ್ಳಿ, ಇತಿಹಾಸ ತಿಳ್ಕೊಳ್ಳಿ. ಅದೇ ರೀತಿ ಏಪ್ರಿಲ್ 14ಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿನೂ ಬರುತ್ತೆ. ಅದಕ್ಕೂ ಎಲ್ಲ ಸೇರಿ ಭಾಗವಹಿಸಿ ನಾವೆಲ್ಲ ಒಂದೇ ಖುಷಿಯಾಗಿ ಒಂದು ಈ ಶಾಲೆಯನ್ನು ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳ್ತಾ, ಈಗ ನನ್ನ ಆತ್ಮೀಯರಾದ ಏಕಂಬರಂ ಕಾಮಸಮುದ್ರ ಹೋಬಳಿಯ DSS ಹೋಬಳಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದ ಅವರು ಮತ್ತು ನಾಗರಾಜ್ ಅವರು, ಇವರಿಬ್ಬರು ಸೇರಿ ನಮ್ಮ ಕಾಲೇಜಿಗೆ ಇದು ನಮ್ಮ ಮೈಕ್ ಸೆಟ್ ಹದಗೆಟ್ಟೋಗಿದೆ. ಆ ಕಾರಣಕ್ಕಾಗಿ ಅವರಿಬ್ಬರು ಕೊಡುಗೆಯಾಗಿ ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಮಕ್ಕಳಿಗೆ ನಿಮಗೇನೇ ಸಮಸ್ಯೆ ಆದಾಗ ನಾವು ಗುರುಗಳ ಜೊತೆ, ನನಗೂ ಗುರುಗಳು, ಎಲ್ಲ ಗುರುಗಳೇ, ಅವ್ರ ಕೈ ಕೆಳಗಡೆ ನಾನು ಕೆಲಸ ಮಾಡ್ತೀನಿ, ಅವ್ರ ಕೈ ಜೋಡಿಸ್ತೀನಿ, ನಾನು ಜೋಡಿಸಿ ನಿಮ್ಗೆ ಏನು ವ್ಯವಸ್ಥೆ ಬೇಕು. ಇನ್ನೂ ನನ್ನದು ಒಂದು ಇದಿದೆ, ಕೆಲಸ ಇದೆ. ಶಾಲೆ ಮಕ್ಕಳು ಹೋಗುವಾಗ ಬಸ್ಸಲ್ಲಿ ನೋಡ್ತಾ ಇದ್ದೀನಿ, ಸುಮಾರು ಜನ ನೇತಾಡ್ಕೊಂಡು ಹೋಗ್ತಾವ್ರೆ. ಅತಿ ಶೀಘ್ರದಲ್ಲಿ ಡಿಪೋಗೆ ನಮ್ಮ ಕಡೆಯಿಂದ ಒಂದು ಅರ್ಜಿ ಕೊಟ್ಟು ಇನ್ನೊಂದು ಬಸ್ಸನ್ನು ಹಾಕ್ಸೋದಕ್ಕೆ ಕೂಡ ನಾನು ಮುನ್ನಡೆಸಿದ್ದೀನಿ. ಮಕ್ಕಳು ಸುಖವಾಗಿ ಸಂತೋಷವಾಗಿ ಆರಾಮಾಗಿ ಹೋಗ್ಬೇಕಂತ ನನ್ನ ಆಸೆ ಇದೆ. ಅದು ನೆರವೇರಿಸಿ ಬಿಡೋದಿಲ್ಲ, ಅದು ಮಾಡೇ ಮಾಡ್ತೀನಿ. ಆ ಕಾರಣಕ್ಕಾಗಿ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಮಾತಾಡೋಕ್ಕೆ ಅವಕಾಶ ಕೊಡ್ತಾ ನಮ್ಮೆಲ್ಲ ಶಿಕ್ಷಕರಿಗೂ ಮತ್ತು ನನ್ನ ಪೇರೆಂಟ್ಸ್, ನನ್ನ ಮಕ್ಕಳು, ನಮ್ಮ ಅಣ್ಣ ತಮ್ಮಂದರಿಗೂ ಮತ್ತು ನನ್ನ ಹೆಣ್ಣು ಮಕ್ಕಳಿಗೂ ಗೌರವದಿಂದ ಧನ್ಯವಾದಗಳನ್ನು ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕಿಸಾನ್.